everyone. My name is Varsha Arvadekar, English teacher in JC School Hattikeri. Today let us learn opposites and antonyms in a very joyful and interesting way. ಇವತ್ತು ನಾನು ಕ್ಲಾಸ್ 4th ಮಕ್ಕಳಿಗೆ ಅಪೋಸಿಟ್ ಹಾಗೂ ಜೆಂಡರ್ಸ್ ಮೇಲೆ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೇನೆ. ಈ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳು ಕಾರ್ಡ್ಬೋರ್ಡ್, ಕಲರ್ ಪೇಪರ್ಸ್ಗಳನ್ನು ಬಳಸಿ ಜೆಂಡರ್ ಹಾಗೂ ಅಪೋಸಿಟ್ಸ್ಗಳ ಮೇಲೆ ಬೋರ್ಡ್ಗಳನ್ನು ತಯಾರಿಸ್ತಾ ಇದ್ದಾರೆ. ಇಲ್ಲಿ ನಾವು ಮಕ್ಕಳು ಟೀಮ್ ವರ್ಕ್ನಲ್ಲಿ ಹೇಗೆ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ, ಕೋಆಪರೇಷನ್ ಹಾಗೂ ಶೇರಿಂಗ್ನಿಂದ ಹೇಗೆ ಕೊಟ್ಟ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನೋಡಬಹುದು. ಇಂಥ ಆ್ಯಕ್ಟಿವಿಟೀಸ್ಗಳು ಮಕ್ಕಳಲ್ಲಿ ಬಹುಕಾಲದವರೆಗೆ ಕಾನ್ಸೆಪ್ಟ್ಗಳು ನೆನಪಿರುವಂತೆ ಮಾಡ್ತದೆ. ಈ ಆ್ಯಕ್ಟಿವಿಟಿಯು ಲರ್ನಿಂಗ್ ಬೈ ಡೂಯಿಂಗ್ ಕಾನ್ಸೆಪ್ಟ್ ಮೇಲೆ ಆಧಾರಿತವಾಗಿದ್ದು, ಇದು ಕಲಿಕೆಯಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ, ಪ್ರೆಸೆಂಟೇಷನ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಮುಂತಾದವುಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ.